ಮೈ ದಾರ್ಪಾ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ಏನು ಮಾಡಕತ್ತೀನಿ ರೀ, ಪಾಕ ಇಲ್ಲದೆ ರವೆ ಉಂಡೆ ಹ್ಯಾಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ. ತುಪ್ಪ ಭಾಳ ಬೇಕಾಗಲ್ರಿ, ಏನೂ ಬೇಕಾಗಲ್ರಿ, ಅದಕ್ಕೆ ಸ್ವಲ್ಪ ತುಪ್ಪ ಆದ್ರೆ ಸಾಕು. ಪಾಕ ಮಾಡೋದು ನಮ್ಗೆ ಕೆಡ್ತದೆ ರೀ, ಇದು ಕೆಡೋದೇ ಇಲ್ಲ ರೀ. ಆ ರೀತಿ ತೋರಿಸ್ತೀನಿ ನೋಡಿರಿ ವಿಧಾನ. ನಾ ಇದಲ್ಲೇ 2 ಬಟ್ಲ ರವೆ ತೊಗೊಂಡಿನಿ ರೀ. ಇದು ಬಾಂಬೆ ರವೆ ರೀ, ಸಣ್ಣ ರವೆ. ಮತ್ತು ಇದು ಪಾಟಿ ಅಂದ್ರೆ ಹಿಂಗೆ ಅರ್ಧ ಫುಲ್ ಬ್ಯಾಡ್ರಿ, ಯಾಕಂದ್ರೆ ಸಕ್ಕರೆ ದಪ್ಪ ಇರ್ತಲ್ರಿ. ಹಿಂಗೆ ಪಾಟಿ 2 ಬಟ್ಲ ಸಕ್ಕರೆ ಬೇಕು ರೀ. ಇದಕ್ಕೆ 1-2 ಬೂಚ ಚಮಚೆ ಹಾಲು ಬೇಕು ರೀ. ಒಂದಿಷ್ಟು ಕೋಕೋನಟ್ ಪೌಡರ್ ರೀ. ಅಲ್ಲಿಂದ ಇದು ರೀ ಡ್ರೈ ಫ್ರೂಟ್ಸ್ ಏನಂತಾರೆ ಇವಕ್ಕೆ, ಗೋಡಂಬಿ ತೊಗೊಂಡಿನಿ ರೀ. ನಾ ಇದಕ್ಕೆ 2 ಬಟ್ಟಲ್ಗೆ ಸಕ್ಕರೆ ಪುಡಿ ಮಾಡ್ಕೊಂಡಿನಿ ನೋಡ್ರಿ. ಅದು ಪಾಟಿ ಬಟ್ಟಲ್ದು ಒಂದಿಷ್ಟು ತುಪ್ಪ ರೀ. ತುಪ್ಪ ಹಾಕ್ಕೋತೀನಿ ನೋಡ್ರಿ. ಈಗ ಹುರಿಬೇಕು, ಹುರಿದು ತಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ. ಇದಕ್ಕೆ ತುಪ್ಪನೂ ಭಾಳ ಹತ್ತಲ್ರಿ ಇದಕ್ಕೆ. ನೋಡ್ರಿ ಎಷ್ಟು ಚಂದ ಬರ್ತಾವೆ ಉಂಡೆ, ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ಇವು ಎಣ್ಣೆ ತುಪ್ಪ ಕಾವಾಗನ ಸ್ವಲ್ಪ ಇದು ಮಾಡ್ತೀನಿ ರೀ. ಹಾಲು ಬೇಕಾಗೋದು 2 ಚಮಚೆ ರೀ. ಹಾಲು ಹಾಕೋಣ ಕೆಡ್ತಾವ ತನ್ಕೋಬೇಡ್ರಿ. 7-8 ದಿನ ಇಟ್ಟು ತಿನ್ಬೋದು ರೀ. ಹಾಲಿಗೆ ಏನಾಗಲ್ಲ ರೀ. 2 ಚಮಚೆ ಹತ್ತವ್ರಿ. ಒಟ್ಟ ಕೆಡೋದಿಲ್ಲ ನೋಡ್ರಿ. ಭಾಳ ಸ್ಮೂತ್ ಬರ್ತಾವೆ ರೀ. ಪಾಕ ಮಾಡೋಕ್ಕಿಂತ ಈ ರೀತಿ ಮಾಡೋದು ಭಾಳ ಚಲೋ ರೀ. ಕಲ್ಲು ಅದಂಗೆ ಆಗ್ತಾವ್ರಿ. ನಮ್ಗೆ ಏನಾಗ ಆಗ್ತಿ ತಪ್ಪು ಅಂದ್ರೆ ಇವು ಆಗಲ್ಲ ರೀ. ನೋಡ್ರಿ ಎಷ್ಟು ಚಂದ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಕೆಂಪಾಗತ್ತಕ್ಕ ಹುರಿತೀನಿ ರೀ. ನೀವು ಬೇಕಾದ್ರೆ ಬಾದಾಮಿ ಬೀಜ ಅದೆಲ್ಲ ಇದ್ರೆ ಹಾಕಿರಿ. ಹಾಗೆ ಪ್ರೆಸೆಂಟ್ ಇಷ್ಟೇ ಸಾಮಾನು ಇಷ್ಟೇ ಹಾಕೀನಿ. ಮೊಳಕೆನೂ ಹಾಕ್ಬೋದು, ಎಲ್ಲ ಹಾಕ್ಬೋದು. ಹುರಿದು ಇಟ್ಬೋದು. ಇದೊಂದು ಬಟ್ಲ ತೆಗಿತೀನಿ ನೋಡಿರಿ. ಇದ್ರಾಗೆ ಸುಮ್ಮನೆ ರವೆ ಹುರ್ಕೊಂಡ್ಬಿಟ್ಟು ಇಟ್ಟೆ ತುಪ್ಪ ಸಾಕ್ರಿ. ಇದಕ್ಕೆ ಉಳಿದಿದ್ರಾಗ 2 ಬಟ್ಲೆ ಏನಂದಿಲ್ಲ ರೀ, ಸಣ್ಣ ಇಟ್ಕೊಂಡು ಹುರಿಬೇಕು. ಇದೇನು ಕಲರ್ ಚೇಂಜ್ ಆಗ್ತದೆ, ಬರೀ ಹಸಿ ವಾಸನೆ ಹೊರಗೆ ಸಾಕ್ರಿ. ಅದು ಕೆಂಪು ಆಗಬಾರ್ದು ರವೆ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಇದಕ್ಕೆ ಕೋಕೋನಟ್ ಪೌಡರ್ ಬೇಕು ರೀ. ಒಂದು ಅರ್ಧ ಬಟ್ಟಲು ಕೊಬ್ಬರಿ ತೊಳೆದು ಮಿಕ್ಸರ್ನ ಹಾಕೊಂಡು ಇಟ್ಕೊಂಡಿನಿ ರೀ. ನಾ ಬೇಕಾದ್ರೆ ನೀವು ಅಂಗಡಿಯಾಗ ರೆಡಿಮೇಡ್ ಸಿಗ್ತದೆ ರೀ, ತಂದು ಹಾಕ್ಬೋದು. ಕೆಲವ್ರು ಏನು ಮಾಡ್ತಾರೆ, ಇದು ಕರಿದೆಲ್ಲ ತೆಗೆದು ವೈಟ್ ಹಾಕ್ತಾರೆ. ಎಲ್ಲ ಅದ್ರಾಗೆ ಪ್ರೋಟೀನ್ ಅಂಶ ಇರ್ತದೆ. ನಾ ಎಲ್ಲ ಬ್ಲ್ಯಾಕ್ ಇದು ಕೂಡ ಮಿಕ್ಸಿಗೆ ಹಾಕಿನಿ ನೋಡಿರಿ. ಇದ್ರ ಸಹಿತ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದು ಹಾಕಿದ್ರೆ ಸ್ವಲ್ಪ ಹಾಲು ಚಂದ ಆಗ್ತಾವೆ ರೀ ಉಂಡೆ. ಒಂದು ಅರ್ಧ ಬಟ್ಟಲು ಕೊಬ್ಬರಿ ತೊಗೋಬೇಕ್ರಿ ಅಷ್ಟೇ, ಭಾಳ ಏನಿಲ್ಲ. ಇದು ಸ್ವಲ್ಪ ಮೆರೂನ್ ಕಲರ್ ಬರತಕ್ಕ ಹೊಲಿಬೇಕು. ಅತಿ ಕೆಂಪು ಆಗೋದ್ರಿ. ನಾವು ತೋರಿಸ್ತೀನಿ ನೋಡಿ. ರವೆ ಉಂಡೆ ಯಾರು ತಿನ್ನಲ್ಲ ತಿಂತಾರಲ್ರಿ, ಅವರೆಲ್ಲ ತಿಂತಾರೆ ನೋಡಿ ಈ ರೀತಿ ಮಾಡೋದು. ಕೈ ಬಿಡದೆ ಹುರಿಯಿರಿ. ಕೈ ಬಿಡಬಾರ್ರಿ, ಹತ್ತು ಸಾಧ್ಯತೆ ಇರ್ತದೆ. ನೋಡಿರಿ ಸ್ವಲ್ಪ ಕೆಂಪು ಅನ್ಸಕತ್ತವ್ರಿ. ಈ ಟೈಮ್ನಾಗ ಕೊಬ್ಬರಿ ಹಾಕ್ಬೇಕ್ರಿ. ಯಾಕಂದ್ರೆ ಇದು ಹುರಿಬೇಕ್ರಿ, ಹಸಿ ವಾಸನೆ ಹೋಗ್ಬೇಕಲ್ರಿ. ಅದ್ರ ಸಲಗಿದ್ದು ಸ್ವಲ್ಪ ಹುರಿಬೇಕ್ರಿ. ಇದ್ರೊಳಗೆ ಹಾಕಿ ಹುರಿಬೇಕ್ರಿ. ರವಾದಾಗೆ ಹಾಗೆ ಹೊಡ್ಯಾಕತ್ತೀನಿ ನೋಡ್ರಿ ನಾ. ಯಾಕಂದರೆ ಇದು ಕರಿ ಅದಕ್ಕೆ ಬಂದವನು ಕೊಬ್ಬರಿ ಸೊಟ್ಟಿರಿ. ಇದು ಬೇಕಾದ್ರೆ ಕರಿ ಬೇಡ, ಬೇರೆ ಮ್ಯಾಗಿಂದ ಅಷ್ಟೇ ಇದು ತೆಳ್ಳಗಂತ ತೊಗೊಂಡು ಕೋಕೋನಟ್ ಪೌಡರ್ ಮಾಡಿ ಹಾಕಿರಿ. ಯಾಕಂದ್ರೆ ನೀವು ರೆಡಿಮೇಡ್ ಸಿಗ್ತದೆ ಅಂತ ನಡೀತದೆ. ನಾ ಮನೆಯಾಗೆ ಇದ್ದಿದ್ರಿಂದ ಅದೇ ಹಾಕೇನ್ರಿ. ಕ್ರಿಸ್ಪಿ ಆಗ್ತಾವೆ, ಎಷ್ಟು ಚಂದ ಆಗ್ತಾವೆ ನೋಡಿ. ಕೊಬ್ಬರಿ ಹಸಿ ವಾಸನೆ ಹೋಗ್ಬೇಕಂದ್ರೆ ಅಲ್ಲಿ ತಕ್ಕ ಇದನ್ನು ಹುರಿಬೇಕು. ಅದ್ರಾಗೆ ಹಾಕಿ ಹುರಿಬೇಕು. ನೋಡಿರಿ ನಾ ಆಫ್ ಮಾಡಿ ಈಗ ನೋಡಿರಿ ರವೆ ಹಿಂಗೆ ಕಾಣಿಸ್ಬೇಕು ರೀ. ರವೆ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ತೀನಿ ರೀ. ಹಿಂಗೆ ಆಫ್ ಮಾಡಿದ್ರಿ. ಇವಾಗ ಇದ್ರೊಳಗೆ ಸಕ್ಕರೆ ಹಾಕ್ಕೊತೀನಿ ನೋಡಿರಿ. ಸ್ವಲ್ಪ ಕೆಳಗಿಟ್ಟು ತೋರಿಸ್ತೀನಿ ನೋಡಿರಿ ನಿಮಗೆ. ಇದು ಬಿಸಿದ್ದಾಗಿ ಸಕ್ಕರೆ ಹಾಕ್ಬೇಕ್ರಿ, ಪಾಕ ಬಿಡ್ತದೆ. 2 ಪಾಟಿ ತೊಗೊಂಡ್ರೆ ಸಕ್ಕರೆ ಹಿಡಿತದವು. ಸಕ್ಕರೆ ನಿಮ್ಗೆ ಭಾಳ ರುಚಿ ಬೇಕಾದ್ರೆ ಫುಲ್ ತೊಗೊಳ್ಳಿ. ಅತಿಶಯ ರುಚಿಯಾಗಿ ಚಲೋ ಆಗ್ತಲ್ರಿ. ಅದು ಒಂದು ಪ್ರಮಾಣ ಬೇಕಲ್ರಿ ಎಲ್ಲದಕ್ಕೂ. ನೋಡಿ ಸೋಡಾ ಹಂಗಿದು ಹಾಕ್ತೀವಿ. ಹಾಕಿ 1-2 ಚಮಚ ಹಾಲು ಹಾಕ್ಬೇಕು.
ಗ್ಯಾಸ್ ಇದ್ದಾಗೆ ಪಾಕ್ ಬಿಟ್ಕೊತ ಹೋಗ್ಬೋದು. ನೋಡಿರಿ ಒಂದು 2 ಚಮಚ ಹಾಲು ತೊಗೊಂಡು ನೋಡ್ರಿ ನಾ ಹಾಲು ಹಾಕಿ ಮಾಡಿ ಕೆಡ್ತಾವ ಅನ್ಕೋಕೆ ಹೋಗಬೇಡ್ರಿ. ಆಡಿಸಿದ ಹಾಲು ಇರ್ಬೇಕ್ರಿ. ಮತ್ತು ಹಸಿ ಹಾಲು ಹಾಕ್ತೀರಿ ಮತ್ತೆಲ್ಲ ಮನೆಗೆ ಯೂಸ್ ಮಾಡ್ತೀವಲ್ಲ ಆಡಿಸಿ ಇಡ್ತೀವಲ್ಲ ಹಾಲು ಇಡ್ಬೇಕ್ರಿ. ಒಂದು 2 ಹನಿ ಒಟ್ಟು ಮಕ್ಕಳು ಹಾಕಿರಿ ಹಂಗೆ ಅಂತ ಹೇಳಿ ಸ್ವಲ್ಪ 2 ಚಮಚ ಹಿಡಿತದ್ರಿ ಅಷ್ಟೇ, ಭಾಳ ಹಿಡಿಯಲ್ಲ ಅದು. 8 ದಿನ ತನಕ ತಿರ್ಬೋದು, ಕೌಂಟ್ ಬರಲ್ಲ, ಏನು ಆಗಲ್ಲ. ಬೇಕಾದ್ರೆ ಮಾಡಿ ನೋಡಿರಿ. ಈಗಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೆಲ್ಲ ಧನ್ಯವಾದಗಳು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನಗೂ ಹೆಚ್ಚು ಮಾಡೋಕ್ಕೆ ಹೋಗ್ಬೇಕು ಅಂತ ಹೇಳುತ್ತಾ ನೋಡಿ ನೋಡಿ ಮಾಡಿ ಹೆಂಗೆ ಕಟ್ತೀನಿ ಅನ್ನೋದು ತೋರಿಸ್ತೀನಿ. ಸ್ವಲ್ಪ ಉದುರು ಆಯ್ತಂದ್ರೆ ಸ್ವಲ್ಪ ಇನ್ನೊಂದು ದನಿ ಹಾಲು ನೋಡಿ. ನಾನು ಸ್ವಲ್ಪ ಚಂದ ಆಲಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ರೀ, ಬಾಯ ಫ್ಲೇವರ್ ಬರಲಿ ಅಂತ ಹೇಳಿ. ಹಾಕೋ ಅವಶ್ಯಕತೆ ಅಲ್ಲ, ಹಾಕಿದ್ರೆ ಹಾಕೋರಿ, ಬೇಕಾದ್ರೆ ಸ್ಕಿಟ್ ಮಾಡಿ ನಾನು ಸೇರ್ತದೆ. ಸ್ವಲ್ಪ ಹಾಕ್ಬೇಕ್ರಿ. ಆ ಹುರಿಯ ಮುಂದೆ ಅಟ್ಟೆ ತೊಗೊಂಡಿದ್ದಲ್ರಿ ನಾವು ತುಪ್ಪ ಒಂದಿಟ್ಟು ಹಾಕಿದ್ರೆ ಕಮ್ಮಗಾಗ್ತದೆ. 1-2 ಚಮಚ ಹಾಕಿರ ಹೇಳಿ ತೊಗೊಂಡು ನೋಡಿ. ನಿಮ್ಮೆಲ್ಲ ಯಾವ್ದು ಯೂಸ್ ಮಾಡ್ತಾರೆ ಹಾಕೋಸ್ತಾರೆ. ತುಪ್ಪ ಇದೆ, ತುಪ್ಪ ಹಾಕಿಲ್ಲ ಉಂಡೆ ಕಟ್ಟಿ ಹಂಗೆ ಕೊಡ್ತೀನಿ. ಪಟ್ ಬಿಸಿ ಬೇರೆ ಕಟ್ಟರೆ ಅದು ಮತ್ತು ಆಗ ನಾವು ಉಂಡೆ ಕೂಡಲ್ಲ ಇವು. ಸಣ್ಣ ಬೇಕಾದ್ರೆ ಸಣ್ಣ ಕಟ್ರಿ, ದೊಡ್ಡ ಬೇಕಾದ್ರೆ ದೊಡ್ಡ ಕಟ್ರಿ, ನಿಮ್ಗೆ ಹ್ಯಾಂಗೆ ಅನುಕೂಲ ಹಂಗೆ ಕಟ್ರಿ. ಆಗ ನಾನು ಕಟ್ತೀನಿ ಬಿಡ್ತೀನಿ ಅಂತ ನಡೆಯಂಗಿಲ್ಲ ರೀ. ಉದುರು ಪುಡಿ ಹಾಕ್ಬಿಟ್ಟು ಬಿಡ್ತದೆ ಅದು. ಮೊದಲು ಹಿಂಗೆ ಮಾಡ್ಕೊರಿ ಕೈಯಾಗ ರೌಂಡಾಗಿ ಪಟ್ ಬಿಸಿದಾಗ ಕಟ್ಟಿ ತೆಗೀರಿ. ಏನು ಬಿಸಿ ಆಗಲ್ಲ ರೀ. ಪಾಕ ಮಾಡ್ಲಿಕ್ಕೆ ಬರಲ್ಲಂದ್ರೆ ಹಿಂಗೆ ಮಾಡ್ಕೊತೀನಿ ರೀ. ನೋಡಿ ಹಿಂಗೆ ಮಾಡ್ಕೊರಿ, ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡಿ ತಾನೇ ಕಟ್ಟಿ ಕೊಡ್ತಾವೆ. ಸ್ವಲ್ಪ ಭಾಳ ಉದುರಾಗಿತ್ತಂದ್ರೆ 2 ಕಪ್ ಹಾಲಿಗೆ ಭಾಳ ಉದುರಾಗ್ಲಕತ್ತ ನಾನು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಹಾಲು 1 ಚಮಚ ಹಾಕಿ ಆ್ಯಡ್ ಮಾಡಿ. ಅದು ಹಿಟ್ಟು ಅಳಸಾಗೋದು ಇದು ಮಾಡೋದು ಗೊತ್ತಾಗತ್ತೆ ನಿಮ್ಗೆ, ಹದ ಗೊತ್ತಾಗ್ತದೆ ನೋಡಿರಿ. ನಾ 3 ಚಮಚ ಹಾಲು ಹಾಕಿನಿ. ಹೆಂಗೆ ಬಂದ ನೋಡಿರಿ ಉಂಡೆ ಒಂದು 10-15 ಉಂಡೆ ಆಗ್ತಾವ್ರಿ 2 ಕಪ್ ರವಾದಾಗ. ನೋಡಿ ನಾನು ಮಾಡಾಕತ್ತೀನಿ. ನೋಡಿ ಎಷ್ಟು ಚಂದ ಬಂದ ಉಂಡೆ. ನಾ ಕಟ್ತೀನಿ ರೀ, ಸ್ವಲ್ಪ ಮನೆಗೆ ಗೆಸ್ಟ್ ಬಂದಾಗ. ಇದು ನೋಡಿ ಇಷ್ಟೇ ಮಾಡಿದ್ಮೇಲೆ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಒಡು ಸೂಪರ್ ನೋಡಿ ಎಷ್ಟು ಚಂದ ಒಳಗೆ ಕ್ರಿಸ್ಪಿ. ಈಗ ನೋಡಿ ನೀವು ಮಾಡಿ ಏನಂಬ ತಿಳಿಸ್ರಿ ನಂಗೆ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ಡೇದಲ್ಲಿ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.